ಓಂ. ಈಗ ಬ್ರಹ್ಮಸೂತ್ರ ಭಾಷ್ಯ ಇವತ್ತು ಶುರು ಬ್ರಹ್ಮಸೂತ್ರ ಭಾಷ್ಯ. ಅವು ಇರೋದಿಲ್ಲ, ಸುಧಾ ಆಗ್ಬೇಕಲ್ಲ ಸ್ವಲ್ಪ 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 ಶುರು ಮಾಡೋಣ ಅಷ್ಟೇ. ಒಳ್ಳೆ ದಿವಸ ಅಂತ ಹೇಳಿ ಶುರು ಮಾಡೋದು. ಈಗ ಇದು ಇದನ್ನ ಇನ್ನು ಕೊಡ್ಬೇಕಾ? ಇಷ್ಟು ಹಾಳ ಇನ್ನು ಕೊಡ್ಬೇಕ? ತಂದು ಕೊಡ್ತೀರಾ? ನೋಡ್ರಿ, ಕಾಪೀಸ್ ಇದ್ರೆ ಆಯ್ತು ನೋಡಿ. ಯಾರು ಅಲ್ಲ, ಅವ್ರು ಹೇಳೋದೇನಂದ್ರೆ ಯಾರು ಬೇಕು ಹೇಳಿ ನಾನು ತಂದ್ಕೊಡ್ತೀನಿ ಅಂತ ಹೇಳ್ತಾರೆ. ನೀವು ಬೇಕಾದ್ರೆ ಇದು ತೊಗೊಂಡಿದ್ದು ಫ್ರೀ ಕೊಡಬಾರ್ದು ಅಷ್ಟೇ. ನೀವೇ ತಗೊಳ್ಳೋದಾದ್ರೆ ಕೊಡಿಸ್ತಾರೆ. ಹಿಂದೆ ಕೆಲವು ಬುಕ್ಸ್ ಕೊಡಿಸಿದಾರೆ ಆ ಥರ. ಇಲ್ಲಿ ಬರೋರಿಗೆ ಅಂತ ಹೇಳಿ, ಇಲ್ಲಿ ಬರೋರಿಗೆ ಅಂತ ಹೇಳಿ ಪುಸ್ತಕ ಎಲ್ಲ ಆಗಬಾರ್ದು. ಓಂ ಶ್ರೀ ಅಪ್ಪತ್ತೆ ನಿತ್ಯಾಗ. ಆಫ್ಲೈನ್ ಬಂದವರಿಗೆ ಉಪಯೋಗ ಇದೆ, ಈಗ ಆನ್ಲೈನ್ ಅವರಿಗಿಲ್ಲ. ಓಂ ಶ್ರೀ ಅಪ್ಪತ್ತೆ ನಿತ್ಯಾಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಚಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ. ನಾರಾಯಣಂ ಶಬ್ದಾಬ್ಧೌ ವ್ಯಾಘಾರ ಚ ನಿಗಮ ಚುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಭತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಃ ಸಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಪಶ್ಯೋದ್ಭವಾದಿತಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಸೋರ್ಮಜಿಜ್ಞಾಸಾ ಓಂ ಕುಪಿತಾ ಹಿ ಫಲಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಪದಂ ಧೀರಾಃ ತ್ವಂ ಭಜೆ ವಲ್ಲಭಂ ಶ್ರಿಯಃ. ಓಂ. ಈಗ ಯತ್ಕಾಮಃ ಸ್ವಾಪಮಾಪ್ನೋತಿ ತದೇವೋತ್ಥಾಪಿತಃ ಪುನಃ ಅವಶೋಪಿ ವ್ಯಾಹರತಿ. ಅಲ್ಲಿ ಬಂದಿತ್ತ ಚೇತನಸ್ಯ ತ್ವಸುಪ್ತಸ್ಯ ಕುತ್ರ ದುಷ್ಟಾ ಹಿ ಅಕಾಮತಾ. ಈ ಒಂದು ಪ್ರಶ್ನೆ ಬಂತು ನೋಡಿ. ಮುಕ್ತಿಯಲ್ಲಿ ಕಾಮನೆ ಇರೋದಿಲ್ಲ ಅಂತ ಯಾಕೆ ಹೇಳಬಾರದು ಅಂತ ಪ್ರಶ್ನೆ. ಈಗ ಮುಕ್ತಿಯಲ್ಲಿ ಕಾಮನೆ ಇರೋದಿಲ್ಲ, ಆದ್ದರಿಂದ ಭೋಗ ಇಷ್ಟಪಟ್ಟ ತಾನೇ ವಸ್ತು ಸಿಗೋದಕ್ಕೆ ಪಡೋದಿಲ್ಲ ಅಂತ ಯಾಕೆ ಹೇಳಬಾರದು ಅಂತ ಹೇಳಬಾರದು. ಚೇತನಸ್ಯ ಮಲಗಿದ ಇರೋದಿಲ್ಲ. ಎಲ್ಲಿ ಅಲ್ಪ ಇಲ್ಲ ಅಂತ ಯಾರು ಹೇಳಿದ್ರು ನಿನಗೆ ಅಂದರೆ, ಮಲ್ಕೊಂಡಾಗ ಎಲ್ಲಿರುತ್ತೆ ನೋಡಿ ಅವನಿಗೆ ಏನಿಲ್ಲ. ಕಾಮನೆ ಇಲ್ಲ ಅಂತ ಆಯ್ತಲ್ಲ, ಅದ್ರ ತಪ್ಪು ತಿಳ್ಕೊಂಡಿದ್ದಿ. ಚೇತನಸ್ಯ ತ್ವಸುಪ್ತಸ್ಯ ಕುತ್ರ ದುಷ್ಟ ಹಕಾಮತ. ಅವ್ನು ಮಲ್ಕೊಂಡಿರೋದು ಗೊತ್ತೇ ಹೊರತು ಅವ್ನು ಕಾಮನೆ ಹೋಗಿದೆ ಅಂತ ನಿಂಗೆ ಯಾಕೆ ಗೊತ್ತು ಅಂತ ಕೇಳ್ತಾ. ಅದು ಹೇಗೆ ಹೋಗಿಲ್ಲ ಅಂತ ಹೇಳ್ತೀರಿ ಅಂದರೆ ನೋಡಿ, ಯತ್ಕಾಮಃ ಸ್ವಾಪಮಾಪ್ನೋತಿ ತದೇವೋತ್ಥಾಪಿತಃ ಪುನಃ ಸ್ವವಶೋಪಿ ವ್ಯಾಹರತಿ ಕುತಃ ಸಪ್ತೌ ಅಕಾಮತ. ಅವು ಯಾವುದೋ ಮಗುನೇ ತಗೊಳ್ಳಿ ಉದಾಹರಣೆಗೆ, ಏನೋ ಯೋಗ ಹಠ ಮಾಡಿರುತ್ತೆ, ಮಲಗಿಸ್ಬಿಡ್ತಾರೆ. ಎದ್ದ ತಕ್ಷಣ ತಂದುಕೊಟ್ರೆ ಅಂತ ಕೇಳ ತಕ್ಷಣ ತಂದುಕೊಟ್ರೆ ಹೇಳಿರ್ತ ಮಲ್ಕೊಂಡಿರೋ ತಂದ್ಕೊಟ್ರೆ ತಕ್ಷಣ ತಂದ್ರೆ ಅಂತ ಕೇಳ್ತಾನೆ. ಅದೇ ಯತ್ಕಾಮಃ ಸ್ವಾಪಮಾಪ್ನೋತಿ. ಯಾವುದರ ಬಯಕೆಯಿಂದ ಮಲಗ್ತಾನೋ ತದೇವ ಉತ್ಥಾಪಿತ ಪುನಃ. ಅವ್ನು ಎಚ್ಚೆತ್ತ ತಕ್ಷಣ ಏನ್ ಮಾಡ್ತಾನೆ? ಅವಶೋಪಿ ವ್ಯಾಹರತಿ. ಎಲ್ಲಿ ಅಂತ ಕೇಳ್ತಾನೋ. ಕೆಲವು ಮಕ್ಕಳಂತೂ ಕನ್ವರ್ಸ್ವರನ್ನೇ ಕೇಳ್ತಿರ್ತಾನೆ. ಕನ್ವರಿಕೆ ಮಾಡ್ಬೇಕಾದ್ರೂ ಕೂಡ ತಂದ್ರ ಅಂತ ಕೇಳ್ತಾನೆ. ಕುತಃ ಸುಪ್ತೌ ಅಕಾಮತ. ದೇಶ ಸುಪ್ತಿಯಲ್ಲಿ ಏನಿಲ್ಲ. ಬಹಳ ಬ್ಯೂಟಿಫುಲ್ ಎಕ್ಸಾಂಪಲ್. ಯಾತಕ್ಕೆ ಅಂದ್ರೆ ಸುಪ್ತಿನ ಏನಂತ ಕರೀತಾರೆ ಗೊತ್ತಾ? ಒಂದು ರೀತಿ ಮುಕ್ತಿ ಇದ್ದಾಗ ಲೆಕ್ಕ. ಅನ್ನೋಯಿಂಗ್ಲಿ ನೋಯಿಂಗ್ಲಿ ಅಷ್ಟೇ ಡಿಫರೆನ್ಸ್. ನಾವು ಸುಪ್ತಿಯಲ್ಲಿ ಅನ್ನೋಯಿಂಗ್ಲಿ ದೇವರ ಹತ್ರ ಇರ್ತೇವೆ, ಮುಕ್ತಿಯಲ್ಲಿ ನೋಯಿಂಗ್ಲಿ ಇರ್ತೇವೆ. ಹಿಂದೆ ಹೇಳಿಲ್ಲ ಈಗ ಅಮೂಢ. ಅದನ್ನೇ ಮುಕ್ತಿ ಅಂದ್ರೆ ಇನ್ನೇನೂ ಅಲ್ಲ. ದೇವ್ರ ಜೊತೆ ಯಾವಾಗ ನಾವು ಇದ್ದೇವೆ ಅಂದಮೇಲೆ ಅಲ್ಲಿ ಹೋಗೋದೇನು ಇಲ್ಲೇ ಇದ್ದಾನೆ ಅಂತ ಅರ್ಥ ಆಗಲ್ಲ. ಈಗ ಈಗಲೂ ದೇವ್ರ ಜೊತೆಗೆ ನಾವಿರೋದು, ಬಟ್ ನಮಗೆ ಜ್ಞಾನ ಇಲ್ಲ. ಈಗ ಮುಕ್ತಿಯಲ್ಲಿ ಏನಾಗುತ್ತೆ? ಈಗ ಜ್ಞಾನ ಇರುತ್ತೆ. ಅದಕ್ಕೆ ಗುರುತು ಕೊಟ್ಟರು. ಮುಕ್ತಿಯಲ್ಲಿ ಶಾಪ ಅಂತ ಹೇಳಿದ ಮೇಲೆ, ಮುಕ್ತಿಯಲ್ಲಿ ಕಾಮನೆ ಇಲ್ಲ ಅಂದ್ರೆ ನಿದ್ರೆ ಬಂದಾಗ ಕಾಮನೆ ಹೋಗ್ಬೇಕಾಗಿತ್ತು, ಹೋಗಿಲ್ಲ ಕಾಮನೆ. ಏನಾಗಿದೆ? ಅದು ಸುಪ್ತ, ಅದು ಮಲಗಿದೆ. ಕೊನೆಗೆ ಏನಾಗುತ್ತೆ ಅಂದ್ರೆ ಅದ್ರ ಸಮೇತ ಹೇಳ್ತಾರ. ದೇರ್ಫೋರ್ ಕಾಮನೆ ಬಿಟ್ಟ ವ್ಯಕ್ತಿ ಇದ್ರೆ ಅವ್ನು ಜಡ ಪದಾರ್ಥ ಆಗ್ತಾನೆ. ನೆನ್ಪಿಟ್ಕೋಬೇಕು. ಯಾವ್ದಕ್ಕೆ ಕಾಮನೆ ಟೋಟಲಿ ಇಲ್ಲದೆ ಇರೋದು ಅಂದ್ರೆ ಜಡ ಪದಾರ್ಥಕ್ಕೆ ಮಾತ್ರ. ಚೇತನ ಅಂದಲ್ಲಿ ಹೋಲಪ್ಪ ದೇವರಂತ ಹೋಗ್ಬೇಡಿ. ದೇವರಿಗೆ ಇಚ್ಛೆ ಇದೆ ಇಲ್ವೋ? ಏನ್ ಇಚ್ಛೆ ಇದೆ? ಭಕ್ತರು ಉದ್ಧಾರ ಮಾಡೋಣ ಅಂತ ಇಚ್ಛೆ ಇದೆ ಇಲ್ವೋ? ಬಟ್ ದೇವರೀಗ ಬರೀ ಮುಕ್ತಿ ಕೊಡೋನು. ಅವನು ಮುಕ್ತಿ ಕೊಡೋನು ಅಂದ್ರೆ ಇಚ್ಛೆ ಇದ್ಮೇಲೆ ಭಕ್ತರಿಗೆ ಯಾಕೆ ಇಚ್ಛೆ ಇರೋದಿಲ್ಲ? ಅಷ್ಟೇ. ಮುಕ್ತ ಶಬ್ದಕ್ಕೆ ಅರ್ಥ ಇದೆ ದೇವರಿಂದ ಡೈರೆಕ್ಟ್ ಪಡ್ಕೊಳ್ಳೋ ಸಾಮರ್ಥ್ಯ ಬಂದಾಗ ಮುಕ್ತಿ ಅಂತ ಆಗುತ್ತೆ. ಪದಾರ್ಥ ಅಂಗಡಿ ಇಲ್ಲೆಲ್ಲ ಬಂತು, ಮನೇಲಿ ಬಂತು ಹೇಳಿದ ತಕ್ಷಣ ಏನು ಖುಷಿ ಆಗುತ್ತೆ? ಈಗ
ಅಂಗಡಿಗೆ ಹೋಗಿದ್ದೆ ಇಲ್ಲ ಅಂತ ಹೇಳ್ಬಿಟ್ಟಿದ್ದ, ದುಃಖ ಮಾಡ್ತಾ ಇದ್ದ. ಆಮೇಲೆ ಅಂಗಡಿಗೆ ಹೋಗಿ ಬಂದಿದ್ದೆ ನೋಡಿ ಅಂದ, ಇನ್ನೂ ಹೋಗಿಲ್ಲ ಅವನಿಗೆ. ಆಗಲೇ ಏನಾಯ್ತು, ಈಗಾಗಲೇ ಖುಷಿಯಾಗಿ ಶುರುವಾಗ್ಬಿಡ್ತಾ ಆಗಲೇ. ಆ ಥರ ಇರೋದ್ರಿಂದ ಕಾಮನೆ ಇಲ್ಲದ ಅವಸ್ಥೆ ಅಂತ ಕರಿಬಾರ್ದು ಮುಕ್ತಿನ. ಅಂದ್ರೆ ಮುಕ್ತಿನ ತಪ್ಪಾಗಿ ಡಿಫೈನ್ ಮಾಡಿದ್ರು ಬೇರೆಯವರು. ಏನಂತ, ಎಲ್ಲಾ ಕಾಮನೆ ಬಿಟ್ಟವನು ಅಲ್ಲ, ಎಲ್ಲ ದುಷ್ಕಾಮನೆ ಬಿಟ್ಟವನು ಅಂತ ಅರ್ಥ ಮಾಡ್ಬೇಕೆ ಹೊರತು ಏನಂತ ಅರ್ಥ ಮಾಡಬಾರ್ದು. ಕಾಮನೆನೆ ಬಿಡೋದಾದ್ರೆ ಜಡ ಪದಾರ್ಥ ಆದವನು ಅಂತ ಆಗ್ಬಿಡುತ್ತೆ. ಮುಕ್ತ ಜೀವ ಏನಾದ ಈಗ, ಜಡ ಆಗಿಬಿಟ್ಟ. ಹಾಗೆ ಕೋಮ ಅಷ್ಟು ಎಲ್ಲರಿಗೂ ಎಷ್ಟು ಕೋಮ ಬೆಳೆಸ್ಬಿಟ್ಟು ಏನಾಗ್ತಿತ್ತು, ಆಗ್ತಿತ್ತು ಎಲ್ಲ ಮುಕ್ತಾದ ಅಂತ ಹೇಳ್ಬಿಟ್ಟು. ಇನ್ನು ಕೆಲವು ಸಾವೇ ಮುಕ್ತಿ ಅಂತ ಕರೀತಾರಲ್ಲ, ಅವ್ರಿಗೆ ಎಲ್ಲ ಕೊಂದಾಗ್ಬಿಟ್ರೆ ಎಲ್ಲ ಮುಕ್ತಿ ಕಳಿಸ್ತು ಅಂತ ಹೇಳ್ಬೋದಲ್ಲ. ಆಗಿದ್ರೆ ಕೇಸ್ ಯಾಕೆ ಆಗ್ತಿತ್ತು, ಎಲ್ಲ ಕೇಸ್ ಆಗ್ತಿದೆಯಲ್ಲ, ಒಂದು ಕೇಸ್ ಆಗ್ತಿರ್ಲಿಲ್ಲ. ಇವ್ರು ಸಂಧಾನ ಮಾಡ್ತಾರೆ ಮುಕ್ತಿ ಕಳಿಸ್ಬಿಟ್ಟ ಅಂತ ಹೇಳ್ಬಿಟ್ಟು ಮತ್ತೆ ಒದ್ದಾಡ್ಕೊಂಡು ಸಾಯ್ತಿದ್ದ ಅವನು. ತಪ್ಪು ಅಂದ್ರೆ ಅಪಾರ್ಥ ಮಾಡ್ಕೊಂಡ್ಬಿಟ್ರೆ ಹಾಗಾಗುತ್ತೆ, ಮಾಡ್ಕೋಬಾರ್ದು. ಹೃದ್ದೇವ ತೇಷಾಂ ಶ್ರೇಯಣಂ ಮಿತಿ ಪಕ್ಷೋ ನ ಭಾಸತೆ ಮುಕ್ತಾನಾಂ. ಅದಕ್ಕೆ ಹೇಳ್ತೀವಿ ನೋಡಿ, ಕಾಮನೆಗಳು ಯಾತಕ್ಕೆ ಗೊತ್ತಾ ನಿಮ್ಗೆ ಆಗೋದು, ಇವೆಲ್ಲ ನಾವು ಹೇಳಿದ ದೀಪ ಹೋಗ್ಬೇಕು, ಅವಾಗ ಸಾರಸ್ಯ ಸುಮ್ಮನೆ ಹೋದ್ರೆ ಗೊತ್ತಾಗೋದಿಲ್ಲ. ಏನ್ ದೀಪ ಹೋಗೋದು ನೋಡಿ, ಹಾಗಲ್ಲ. ಈ ಕಾಮನೆಗಳೆಲ್ಲ ಹೃದಯೇವ, ಮನೋಗತ ಅಷ್ಟೇನೆ. ಕೃಷ್ಣ ಹೇಳಿಲ್ಲ ಪ್ರಜಹಾತಿ ಪದ ಯದಾ ಪಾರ್ಥಾನ್, ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಅಂತ ಹೇಳಿಲ್ಲ. ಮನಸ್ಸಲ್ಲಿ ಹೃತ್ ಅಂದ್ರೆ ಮನಸ್ಸು ಅಂತ ಅರ್ಥ. ಮನಸ್ಸಲ್ಲಿವೆ, ಮುಕ್ತಿಯಲ್ಲಿ ಮನಸ್ಸೇ ಇರೋದಿಲ್ವಲ್ಲ. ಆದ್ರಿಂದ ಏನಿಲ್ಲ, ನಾವು ಯಾಕೆ ಹೇಳ್ಬಾರ್ದು ಪ್ರಶ್ನೆ ಈಗ. ಅದಕ್ಕೆ ಆಯ್ತಾ, ಎರಡು ಕಾಮನೆಗಳಿದೆ. ಮನಸ್ಸು ಸೂಕ್ಷ್ಮ ಮನಸ್ಸು ಬೇರೆ, ಸ್ಥೂಲ ಮನಸ್ಸು ಬೇರೆ. ಮುಕ್ತರಲ್ಲಿ ಅಲ್ಲಿ ಏನಿಲ್ಲ ಮುಕ್ತಿಯೊಳಗೆ ಅಂದ್ರೆ ಸೂಕ್ಷ್ಮ ಮನಸ್ಸು ಇದ್ದೇ ಇದೆ. ಅದು ಇವಾಗ ಗೊತ್ತಾಗ್ಬೇಕೀಗ. ಅದೇ ಶಯನ ಆಯ್ತು ಪಕ್ಷವು ನಭಾಸತೆ ಮುಕ್ತಾನಾಂ ಕಾಮಿತಾಮಾಹ ಪೃಥಕ್ ಶಾಖಾಸು ಯಶ್ರುತಿ. ಎರಡು ರೀತಿ ಉತ್ತರ ಕೊಡೋಕೆ ಬರುತ್ತೆ. ಮುಕ್ತರಿಗೆ ಕಾಮನೆಗಳು ಉಂಟು, ಅದು ಈಡೇರುತ್ತೆ ಅಂತ ಹೇಳಿದ ಮೇಲೆ ಮನಸ್ಸಲ್ಲಿರುತ್ತೋ ಬಿಟ್ಟು ತೆಗೆದು ಹಾಕ್ಬಿಡಿ. ಈಗ ಮುಕ್ತರಿಗೆ ಕಾಮನೆ ಇಲ್ಲ ಅನ್ನೋಕ್ಕೆ ಹೊರಟೋಯ್ತು, ವೇದ ಹೇಳಿ ಆಯ್ತು ಅದನ್ನ. ಹಾಗೆ ನೀವು ಪ್ರಶ್ನೆ ಏನ್ ಮಾಡ್ತೀರಿ ಈಗ, ನಮ್ಮ ಪ್ರಶ್ನೆ ನೆನ್ಪಿಟ್ಕೊಳ್ಳಿ. ಯಾವಾಗ ಆಕ್ಷೇಪ ಬೇರೆ, ಪ್ರಶ್ನೆ ಬೇರೆ. ಆಕ್ಷೇಪದಲ್ಲಿ ಏನಿರುತ್ತೆ ಯಾವಾಗಲೂ ಅಂದ್ರೆ ಏನರ್ಥ ಅದಕ್ಕೆ, ಅಂದ್ರೆ ನೀವು ಒಪ್ಲಕ್ ತಯಾರಿಲ್ಲ ಅಂತ ಅರ್ಥ. ಆಕ್ಷೇಪ ಮಾಡ್ತಾರೆ ಅಂದ್ರೆ ಒಪ್ಲಕ್ ತಯಾರಿಲ್ಲ. ಪ್ರಶ್ನೆ ಮಾಡ್ತಾನೆ ಅಂದ್ರೆ ಏನು, ತಿಳ್ಕೊಳಕ್ ಇಷ್ಟಪಡ್ತಾನೆ, ಹೇಳಿದ್ರೆ ಮಾಡ್ತಾನೆ ಅಂತ ನೆನ್ಪಿಟ್ಕೋಬೇಕು ಯಾವಾಗ. ಆಕ್ಷೇಪಕ್ಕೂ ಪ್ರಶ್ನೆಗೂ ಕೂಡ ದೇವ್ರಿದ್ರೆ ತೋರಿಸ್ಬಿಡಿ ಅಂತ ಕೇಳಿದ. ನಿಂಗೆ ಅದೇ ತೋರಿಸ್ಬೇಕು ಹೋಗೋದು ಕಳಿಸ್ತಾ ಇರ್ತೇನೆ. ಇವರೇ ಕೇಳಿದ ದೇವ್ರು ಹ್ಯಾಕೆ ಆಡ್ಬೇಕು, ದೊಡ್ಡ ಪ್ರೊಸೀಜರ್ ಇದೆ ತಗೋ ಅಂತ ಹೇಳ್ತಾರೆ. ಸೊ ಆಕ್ಷೇಪದಿಂದ ಯಾವಾಗಲೂ ಕೂಡ ಆಕ್ಷೇಪ ಯಾರು ಬಂದು ಮಾಡ್ಬೇಕು ಅಂತ, ನಾವು ದೊಡ್ಡವ್ರ ಮುಂದೆ ಆಕ್ಷೇಪ ಮಾಡಬಾರ್ದು. ಮಾಡಿದ್ರೆ ಏನಾಗುತ್ತೆ, ಅವ್ರಿಗೆ ತಿಳುವಳಿಕೆ ಇಲ್ಲ ಅಂತ ಹೇಳಿದಾಗ ಆಗುತ್ತೆ. ಚಿಕ್ಕವರಿಗೆ ಕೃಷ್ಣ ಅರ್ಜುನಿಗೆ ಆಕ್ಷೇಪ ಮಾಡದ, ಯಥೇಚ್ಛಿತಿ ತಾತಾಕೋರು ಇಷ್ಟ ಬಂದ ಮಾಡ್ಕೊ ಹೋಗಯ್ಯ ಅಂತ ಹೇಳಿದ. ಯಾರಿಗೆ ಹೇಳ್ಬೇಕು ಅದನ್ನ, ಚಿಕ್ಕವ್ರಿಗೆ ಹೇಳ್ಬೇಕು. ಯಾಕಂದ್ರೆ ಅಜ್ಞಾನ ಇದೆ, ಅವ್ರು ಹೇಳ್ಬೇಕು. ಅವ್ರಿಗೆ ನೀವು ದೊಡ್ಡವ್ರಿಗೆ ಆಕ್ಷೇಪ ಮಾಡಿಸ್ಬಾರ್ದು, ಪಂಜಿತ ಆಗತ್ತೆ, ಮಾಡಬಾರ್ದು. ಅದಕ್ಕೆ ನಾಪೃಷ್ಟ ಕಶ್ಚಿತ್ ಬ್ರೂಯ ಹುಚ್ಚಾಬಟ್ಟು ಈ ರೀತಿಗಳು ಉತ್ತರ ಕೊಡಬೇಡಿ. ನಾಪಿ ಅನ್ಯಾಯೇನ ಪೃಚ್ಛತಃ ಮನುಸ್ಮೃತಿ. ಅದು ಕೆಟ್ಟದಾಗ ಕೇಳೋರಿಗೆ ಹೇಳಬಾರ್ದು. ಕೆಟ್ಟವ್ರಿಗೆ ಕೇಳೋ ಉದ್ದೇಶ ಏನು ಅಂದ್ರೆ ಅವ್ರಿಗೆ ಒಪ್ಪೋದು ತಯಾರಿಲ್ಲ ಅವರು. ಅದಕ್ಕೆ ಮತ್ತೆ ಇನ್ನೊಂದು ಜನ ಹೇಳ್ತಾರೆ ಬಿಡೋದಿಲ್ಲ. ಮತ್ತೆ ಅವರು ಇವತ್ತೆಲ್ಲ ಅನೇಕರು ಪ್ರಶ್ನೆಗೆ ಉತ್ತರ ಕೊಡೋಕೆ ಹೋಗ್ತಾರೆ ನಮ್ಮವರು. ಅವ್ರನ್ನ ಅವ್ರನ್ನೆಲ್ಲ ಮೆಚ್ಚಲಿಕ್ಕೆ ಯಾಕೆ ಹೋಗಬಾರ್ದು ಅಂದ್ರೆ ಅವ್ರ ಉತ್ತರ ಬೇಕಿಲ್ಲ ಅವರಿಗೆ. ಅವ್ರಿಗೆ ಏನು ಬೇಕಿದೆ, ಅವರಿಗೆ ಬರೀ ಆಕ್ಷೇಪ ಮಾಡೋದೇ ಬೇಕಿದೆ. ಒಪ್ಪದಿರಬೇಕೆ ಅವ್ರ ಗುಣ. ಏನೋನೇ ಕೇಳ್ತಾ ಹೋಗ್ತಾರೆ, ಬರೀ ಪೀಠ ಕೊಡಿ ಅಂತಾರೆ, ಅಲ್ಲಿವರೆಗೆ ಬಂದ್ಬಿಡ್ತಾರೆ. ಅದು ಇದು ಆಕ್ಷೇಪ ಏನಪ್ಪ ನಿಮಗೆ, ಅನ್ನೋ ವರ್ಣಾಶ್ರಮದಲ್ಲಿ ನಮ್ಮ ಆಚರಣೆಗಿದೆ. ಅದರಿಂದ ಭೇದ ಮಾಡಬಾರದು ಅಂತ ಹೇಳಿದರೆ ಊಟಕ್ಕೆ ಬನ್ನಿ ನಮ್ಮ ಮನೆಗೆ, ಇದು ಉತ್ತರನ ಅದಕ್ಕೆ. ನೋಡಿ, ವಿದ್ಯಾರ್ಥಿಗಳು ನಾನು ಪಕ್ಷಪಾತ ಮಾಡೋದಿಲ್ಲ ಅಂದ್ರೆ ಅವ್ರ ಊಟಕ್ಕೆ ಹೋಗ್ತಾರೆ, ಅದು ಸಂಬಂಧನೇ ಇಲ್ಲ ಅದಕ್ಕೂ. ಅದಕ್ಕೆ ಊಟ ಅನ್ನೋದು ಅವ್ರ ಚಾಯ್ಸದು. ಇವನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಕೂಡ ಏನದು ಫುಡ್ ಅವ್ರ ಚಾಯ್ಸೇ ಹೊರತು ಯಾರು ಒತ್ತಾಯ ಮಾಡೋ ಹಾಗಿಲ್ಲ. ಬಟ್ ಅವಮಾನ ಮಾಡಬಾರ್ದು, ಅದು ಕಾನ್ಸ್ಟಿಟ್ಯೂಷನ್. ಮತ್ತೆ ಅರ್ಥ ಆಯ್ತಾ? ಯಾಕ ಯಾರನ್ನು ನಾವು ಜಾತಿ ಮೊದಲಾದ ಕಾರಣ ಅವಮಾನ ಮಾಡೋದಿಲ್ಲ ಅಂಬೋದು ಸಮತೆ, ಅದಿರ್ಬೇಕೆ ಹೊರತು ಊಟಕ್ಕೆ ಹೋಗೋದು ಅಲ್ಲೇ ನೀವು ಮದುವೆ ಆಗ್ತೀರಾ ಅಂತ ಕೇಳಿದರೆ ಇವೆಲ್ಲ ಅರ್ಥ ಇಲ್ಲ ಅದಕ್ಕೆ. ಹಾಗಿದ್ರೆ ನೀವು ಎಲ್ಲ ಸಮ ಹತ್ತಾನೆ ಇಂಜಿನಿಯರಿಂಗ್ ಸ್ಟೂಡೆಂಟಿಗೆ ಮೆಡಿಕಲ್ ಸೀಟ್ ಕೊಡ್ತೀರಾ? ಮತ್ತೆ ಯಾಕೆ ಕೊಡೋದಿಲ್ಲ? ಆಕ್ಷೇಪ ಅನ್ಯಾಯ ಮಾಡ್ತೀರಾ, ಹೌದಲ್ಲ? ಸಮ ನೋಡಿ ಅಂತ ಕೇಳಿದ್ರೆ ಅಲ್ಲಿ ಒಪ್ಪೋದಿಲ್ಲ. ನೀವು ತಿನ್ನಾಕ ಪ್ರಶ್ನೆ ಮಾಡ್ತೀರಾ? ಹಾಗಿದ್ರೆ ಸರಿಯಲ್ಲ, ಅದಲ್ಲ. ಅದು ಅಂದ್ರೆ ಉದ್ದೇಶ ಏನಂತ ಹೇಳಿದ್ರೆ ಅಂದ್ರೆ ಅವ್ರು ನಾವು ಆಕ್ಷೇಪದಲ್ಲಿ ಕೇಳಿದಾಗ ಉತ್ತರ ಕೊಡ್ಲಿಕ್ಕೂ ಹೋಗಬಾರ್ದು, ಕನ್ವಿನ್ಸ್ ಮಾಡೋ ತಲೆ ಕೆಲಸನೇ ಮಾಡಬಾರ್ದು. ನೀನು ಬೇಕಿಲ್ಲ ಬಿಟ್ಟು ಬಿಡು, ಅಷ್ಟೇ. ನಿನ್ನಿಷ್ಟ ಅಂದ್ಬಿಡ್ಬೇಕು. ಪ್ರಶ್ನೆ ಕೇಳಿದಾಗ ಹೇಳ್ಬೇಕು. ಅಲ್ಲ ಹೀಗೆಲ್ಲ ಹೇಳ್ತಾರಲ್ಲ, ಮತ್ತೆ ಯಾಕೆ ನೀವು ಜೊತೆ ಕೊಡೋದಿಲ್ಲ? ಅದು ಒಳ್ಳೆ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡ್ತಾರೆ. ಈ ಪೇಷಂಟ್ ಜೊತೆ ಕೂಡ ಡಾಕ್ಟ್ರ್ ಬಿಡ್ತಾರೆ ನಿಮ್ಮನ್ನು ಫಸ್ಟು. ಪೇಷಂಟಿಗೆ ಔಷಧಿ ಕೊಡೋಕೆ ನೀವು ಇದು ಮಾಡಬಾರ್ದು, ಯಾಕೆ ಅವ್ನು ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಅದು ಕೇಸ್ ಬೇರೆ. ಅದು ಅಂದ್ಮೇಲೆ ಭೇದ ಮಾಡ್ತಾರೆ ಅಂತಲ್ಲ ಅದಕ್ಕೆ. ಅದು ಅರ್ಥ ಅಲ್ಲಿ ದ್ವೇಷ ಗಿಡಿಸೋ ಪ್ರಶ್ನೆ ಇಲ್ಲ. ಅದು ಆರೋಗ್ಯ ಉಳಿಸ್ಬೇಕಾದ್ರೆ
ಮೇಂಟೈನ್ ಮಾಡ್ಬೇಕಾಗುತ್ತೆ. ಆ ರೀತಿ ಹೇಳಿದ್ರೆ ಅರ್ಥ ಮಾಡ್ಕೊತಾರೆ. ತುಂಬಾ ಜನ ಅಂತವ್ರು ಇದ್ದಾರೆ, ಇಲ್ಲ ಅಂತಲ್ಲ, ಬೇರೆಯವರಲ್ಲೂ ಕೂಡ ಪಾಪ ತಿಳ್ಕೊಳ್ಬೇಕು ತಪಸ್ಸು ತುಂಬಾ ಜನ ಇರ್ತಾರೆ, ತಿಳ್ಕೊಂಡು ಫಾಲೋನು ಮಾಡ್ತಾರೆ, ನಮ್ಮಿಂದ ಜೋರಾಗೆ ಮಾಡ್ತಾರೆ, ಅಷ್ಟು ಜನ ಚೆನ್ನಾಗಿರ್ತಾರೆ. ಬಟ್ ಎಲ್ಲರೂ ಆಕ್ಷೇಪ ಮಾಡ್ತಾರೆ ತಿಳ್ಕೊಬಾರ್ದು. ಒಂದು, ಎಲ್ಲರೂ ಒಳ್ಳೇದಕ್ಕೆ ಪ್ರಶ್ನೆ ಕೇಳ್ತಾರೆ ಅಂತ ತಿಳ್ಕೊಬಾರ್ದು. ಎರಡು ಗುಂಪಿನವರು ಜನ ಇರ್ತಾರೆ ಅವಾಗ. ಇವತ್ತು ಅಲ್ಲಿಗಿರ್ಲಿ, ನಾಳೆ ದಿವಸ ಮುಂದಿನ ಪಾಠ ಕೊಡುತ್ತಾರೆ. ಅವ್ರು ಹೇಳಿದ್ದೆ ಆ ಅರ್ಥದಲ್ಲಿ.